ನಮಸ್ತೆ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ವೈ ವಿತ್ ಅಮ್ಮು. ಇವತ್ತು ನಾನು ಆನಿಯನ್ ರವಾ ದೋಸೆ ಮಾಡ್ತಾ ಇದ್ದೀನಿ. ಅದನ್ನು ಮಾಡೋಕ್ಕೆ ಏನೇನು ಇಂಗ್ರೀಡಿಯೆಂಟ್ಸ್ ಬೇಕು ತೋರಿಸ್ಕೊಡ್ತೀನಿ, ಬನ್ನಿ. ಇವತ್ತು ನಾನು ಏನಕ್ಕೆ ಆನಿಯನ್ ರವಾ ದೋಸೆ ಮಾಡ್ತಾ ಇದ್ದೀನಿ ಅಂತಂದರೆ, ಅಮ್ಮ ಉಪ್ಪಿಟ್ಟು ಮಾಡ್ತೀನಿ ಅಂದರು. ಸೊ ನಾನು ಬೇಡ, ದಿನ ತಿಂದು ಬೋರ್ ಆಗಿರುತ್ತೆ ಅಂದರೆ ದಿನ ಅಲ್ಲ, ಅಟ್ಲೀಸ್ಟ್ ಈಸಿ ಬೇಗ ಮಾಡೋದಲ್ವ, ಸೊ ಅದನ್ನು ಫ್ರೀಕ್ವೆಂಟಾಗಿ ಮಾಡ್ತಿರ್ತಾರೆ. ಸೊ ಅದಕ್ಕೆ ಅದು ಬೇಡ ಅಂತ ಅಂದ್ಬಿಟ್ಟು ಇವತ್ತು ಆನಿಯನ್ ರವಾ ದೋಸೆ ಮಾಡೋಣ ಅಂತ. ಸೊ ನಾನು ಫಸ್ಟ್ ತೊಗೊಂಡಿರೋದು ಅಕ್ಕಿ ಹಿಟ್ಟು 1 ಫುಲ್ ಕಪ್ ತೊಗೊಂಡಿದ್ದೀನಿ. ರವೆ 1 ಫುಲ್ ಕಪ್ ತೊಗೊಂಡಿದ್ದೀನಿ. ಸಣ್ಣ ರವೆ ತೊಗೊಂಡಿದ್ದೀನಿ. ರುಚಿಗೆ ತಕ್ಕಷ್ಟು ಉಪ್ಪು, ಚಿಕ್ಕದಾಗಿ ಹೆಚ್ಕೊಂಡಿರೋ ಆನಿಯನ್ ಮತ್ತು ಮೈದಾ ಹಿಟ್ಟು ಹೆಂಗೆ ತೊಗೋಬೇಕಂದ್ರೆ 1 ಫುಲ್ ಕಪ್ ನೀವು ಅಕ್ಕಿ ಹಿಟ್ಟು ತೊಗೊಂಡ್ರೆ ಅದರ ಅರ್ಧ ಮೈದಾ ತೊಗೋಬೇಕು. ಚಿಕ್ಕದಾಗಿ ಚಾಪ್ ಮಾಡ್ಕೊಂಡಿರೋ ಕೊತ್ತಂಬರಿ ಸೊಪ್ಪು, 1 ಕಪ್ ಮೊಸರು, ಶುಂಠಿ ಮತ್ತು ಮೆಣಸಿನ್ಕಾಯಿನ ಜಜ್ಜಿ ಇಟ್ಕೊಂಡಿದ್ದೀನಿ, ಮತ್ತು ಒಂದು ಸ್ವಲ್ಪ ಜೀರಿಗೆ, ಪೆಪ್ಪರ್ ಮತ್ತು ಇಂಗು. ಇಷ್ಟು ಇಂಗ್ರೀಡಿಯೆಂಟ್ಸ್ ಬೇಕು. ಬನ್ನಿ ಮಾಡೋದು ಹೆಂಗೆ ಅಂತ ತೋರಿಸ್ಕೊಡ್ತೀನಿ. ಇವಾಗ ಪಟ ಇಂಗ್ರೀಡಿಯೆಂಟ್ಸ್ ಹಾಕ್ಕೊಂಡು ಮಾಡೋಣ, ಬನ್ನಿ. ಫಸ್ಟು ಸ್ಪೂನಲ್ಲಿ ಕಲಿಸ್ಕೋಬೇಕು. ಇದರ ಕನ್ಸಿಸ್ಟೆನ್ಸಿ ಆಲ್ಮೋಸ್ಟ್ ನೀರು ದೋಸೆ ಮಾಡ್ತೀವಲ್ಲ ಆ ಕನ್ಸಿಸ್ಟೆನ್ಸಿಗೆ ಬರಬೇಕು. ಸೊ ಇವಾಗ ನಾನು ನೀರು ಹಾಕೋತಾ ಇದ್ದೀನಿ. ಆ ಕನ್ಸಿಸ್ಟೆನ್ಸಿ ಎಷ್ಟು ಬರುತ್ತೆ ಅಂತ ನೋಡಿಕೊಂಡು ಚೂರು ಹಾಕೋತಾ ಇದ್ದೀನಿ ನಾನು. ಒಂದೇ ಸತಿ ಜಾಸ್ತಿ ಹಾಕೊಂಡು ಗಂಟು ಮಾಡ್ಕೊಳ್ಳೋದು ಬೇಡ ಅಂತ. ಸೊ ಇದಕ್ಕಿಂತ ಇನ್ನೊಂದು ಚೂರು ತೆಳು ಬರಬೇಕಷ್ಟೇ. ಅಂದರೆ ನೀವು ನಾರ್ಮಲ್ ದೋಸೆ ಹಿಟ್ಟು ಮಾಡ್ಕೋತೀರಲ್ಲ ಅದಕ್ಕಿಂತ ಒಂಚೂರು ತೆಳು ಅಷ್ಟೇ. ಇಲ್ಲಿ ನೋಡಿ, ನೀರು ದೋಸೆ ಕನ್ಸಿಸ್ಟೆನ್ಸಿಗೆ ಬರಬೇಕು. ಈಗ ಆಗಿದೆ, ಇದು ಆಲ್ಮೋಸ್ಟ್ ನೀರು ದೋಸೆ ಕನ್ಸಿಸ್ಟೆನ್ಸಿಗೆ ಬಂದಿದೆ. ಒಂದು 15 to 20 ಮಿನಿಟ್ಸ್ ಹೀಗೆ ಬಿಡೋಣ. ಅದಾದಮೇಲೆ ರವಾ ದೋಸೆ ಮಾಡೋಣ. ಸೊ ಅದು ಈ ಕನ್ಸಿಸ್ಟೆನ್ಸಿಗೆ ಬಂದಿದೆ. ಇದನ್ನು ಒಂದು 10 ಮಿನಿಟ್ಸ್ ಮುಚ್ಚಿಡೋಣ. ಸೊ ಇವಾಗ ಅದು 10 ಮಿನಿಟ್ಸ್ ಆಗಿದೆ, ಒಂದು ಮ್ಯಾರಿನೇಟ್ ಆಗಿರುತ್ತೆ. ಸೊ ಇವಾಗ ನಾನೇನು ತವಾ ಕಾಯಕ್ಕೆ ಇಟ್ಕೊಂಡಿದ್ದೆ, ಕಾದಿದೆ. ಇವಾಗ ನಾನು ಏನು ಮಾಡ್ಕೊಂಡಿದ್ದೆ ಬ್ಯಾಟರ್ನ ಅದನ್ನು ಹಾಕ್ತಾಯಿದ್ದೀನಿ. ಸೊ ಇಷ್ಟೇ ಕನ್ಸಿಸ್ಟೆನ್ಸಿ ಬರಬೇಕು, ಅದು ತೆಳುಗೆ. ಜಸ್ಟ್ ಒಂಚೂರು ಆಯಿಲ್ ಹಾಕೋಣ. ಲಿಡ್ಡನ್ನು ಕ್ಲೋಸ್ ಮಾಡೋಣ 1-2 ಮಿನಿಟ್ಸ್. ಇದು ಆಲ್ಮೋಸ್ಟ್ ಗೋಲ್ಡನ್ ಬ್ರೌನ್ ಬರೋ ತನಕ ವೆಯ್ಟ್ ಮಾಡಬೇಕು. ಗೋಲ್ಡನ್ ಬ್ರೌನ್ ಬಂದಮೇಲೆ ತೆಗಿಬೇಕು. ಸೊ ಇದನ್ನು ಆಗಬೇಕು. ಸೊ ಇವಾಗ ಆಗಿದೆ ರವಾ ದೋಸೆ. ಗೋಲ್ಡನ್ ಯೆಲ್ಲೋ ಕಲರ್ ಬಂದಿರಬೇಕು. ಸೊ ನೋಡಿ, ಇದು ಗೋಲ್ಡನ್ ಯೆಲ್ಲೋ ಕಲರ್ ಬಂದಿದೆ. ಈ ಥರ ಕಲರ್ ಬಂದರೆ ರವಾ ದೋಸೆ ರೆಡಿ ಆಗಿದೆ ಅಂತ. ಸೊ ಇನ್ನೊಂದು ಮಾಡೋಣ ಹಾಗೆ. ನಿಮಗೆಲ್ಲ ಯಾವುದು ತಿಂಡಿ ತುಂಬ ಫೇವ್ರೇಟ್ ಅಂತ ಕಮೆಂಟ್ ಮಾಡಿ. ಟ್ರೈ ಮಾಡ್ತೀನಿ. ಯಾವುದಾದ್ರೂ ಸ್ಪೆಷಲ್ ಡಿಶ್ ಇದ್ದರೆ, ನನಗೂ ಗೊತ್ತಿಲ್ಲದೆ ಇರೋದು ಯಾವುದಾದ್ರೂ ಇದ್ದರೆ ಹೇಳಿದ್ರೆ ನಾನು ಅದನ್ನು ನೋಡಿಕೊಂಡು ಮಾಡೋಕ್ಕೆ ಪ್ರಯತ್ನ ಪಡ್ತೀನಿ. ಸೊ ಇವಾಗ ರವಾ ದೋಸೆ ರೆಡಿ ಆಗ್ತಾಯಿದೆ. ನಾನು ವೆರಿ ಫಸ್ಟ್ ಟೈಮ್ ರವಾ ದೋಸೆ ಮಾಡ್ತಾ ಇರೋದು. ಹೆಂಗೆ ಬರುತ್ತೆ ನೋಡಿ, ನನ್ನ ತಂಗಿ ಕೊಟ್ಟು ಕೇಳೋಣ ಹೆಂಗೆ ಬರುತ್ತೆ ಅಂತ ಟೇಸ್ಟು. ನಮ್ಮ ಅಪ್ಪನೂ ಇದ್ದಾರೆ, ವೆರಿ ಟೇಸ್ಟ್ ಎಕ್ಸ್ಪರ್ಟ್ ಅವರು. ಏನು ಮಾಡಿದ್ರು ಚೆನ್ನಾಗಿದೆ ಅಂತ ಹೇಳ್ತಾರೆ. ಬಟ್ ಜೆನ್ಯೂನ್ ಆಗಿ ರಿವ್ಯೂ ಹೇಳು ಅಂತ ಹೇಳಿದಾಗ ನೋಡೋಣ ಏನಂತ ಹೇಳ್ತಾರೆ ಅಂತ. ಚಟ್ನಿ ಹಾಕ್ಕೊಳ್ಳೋಣ, ಹೆಂಗೆ ಬಂದಿದೆ ಅಂತ ಕೇಳೋಣ ನನ್ನ ತಂಗಿನ. ಒಂಚೂರು ತುಪ್ಪ. ಇವಾಗ ಬರ್ತಿದ್ದಾಳೆ. ಎಲ್ಲೋ ಹೋಗಿದ್ಲು ಬೆಳಗ್ಗೆ, ವಾಕಿಂಗ ಏನು ಎತ್ತ ಅಂತ ಗೊತ್ತಿಲ್ಲ, ಎಲ್ಲೋ ಬರ್ತೀನಿ ಅಂತ ಹೋಗಿದ್ಲು. ಸೊ ನೋಡುವ ಹೆಂಗೆ ರಿವ್ಯೂ ಕೊಡ್ತಾಳೆ ಅಂತ. ಸೊ ಇದು ರವಾ ದೋಸೆ ರೆಡಿ ಆಗಿದೆ. ಕೊಟ್ಟು
ಹೆಂಗೆ ಅಂತ ಕೇಳೋಣ. ವೀಣಾ ವೀಣಾ ಬಾ, ಆನಿಯನ್ ರವಾ ದೋಸೆ ರೆಡಿ ಆಗಿದೆ, ಬಂದು ಟ್ರೈ ಮಾಡಿ ಟೇಸ್ಟ್ ಹೆಂಗಿದೆ ಹೇಳು ಬಾ. ಹೆಂಗ್ ಮಾಡಿರ್ತೀಯ ಗೊತ್ತಿಲ್ಲ, ಟ್ರೈ ಮಾಡು. ಬಿಸಿ 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 ಬದುಕಿರ್ತೀನಲ್ಲ. ಬದುಕಿರ್ತೀಯ ತಿನ್ನು. ಏನ್ ನೀನು ಖರಾಬ್. ಗೈಸ್ ಚೆನ್ನಾಗಿ ಮಾಡಿಲ್ಲ, ಸ್ವಲ್ಪನೂ ಚೆನ್ನಾಗಿ ಮಾಡಿಲ್ಲ. ಓಕೆ ಗೈಸ್, ಸಾರಿ, ಇವತ್ತಿನ ಆನಿಯನ್ ರವಾ ದೋಸೆ ಫ್ಲಾಪ್ ಆಗಿಬಿಟ್ಟಿದೆ. ಚೆನ್ನಾಗಿ ಮಾಡಿಲ್ಲ. ಚೆನ್ನಾಗಿ ಬಂದಿದ್ಯಾ? ಮತ್ತು ಸುಮ್ಮನೆ ಆಟ ಆಡಿಸ್ತಾ ಇದೆಯಾ ಅಷ್ಟೊತ್ತು? ತರಲೆ. ಸೊ ಇವತ್ತಿನ ವಿಡಿಯೋ ಇದಾಗಿತ್ತು, ಆನಿಯನ್ ರವಾ ದೋಸೆ. ನನ್ನ ತಂಗಿಗೂ ಇಷ್ಟ ಆಯಿತು. ಸೊ ಫಸ್ಟ್ ಟೈಮ್ ಟ್ರೈ ಮಾಡಿದ್ದು, ಇಟ್ ಹ್ಯಾಸ್ ಕಮ್ ಔಟ್ ವೆಲ್. ನಿಮ್ಗೆ ಈ ವಿಡಿಯೋ ಇಷ್ಟ ಆಗಿದೆ ಅಂತ ಅನ್ಕೋತೀನಿ. ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಬೆಲ್ ಐಕನ್ನ ಪ್ರೆಸ್ ಮಾಡಿ. ಸಿ ಯು ಇನ್ ದಿ ನೆಕ್ಸ್ಟ್ ವಿಡಿಯೋ ಗೈಸ್. ಬೈ ಬೈ, ಟೇಕ್ ಕೇರ್.